ಎಲ್ಲರಿಗೂ ನಮಸ್ಕಾರ. ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇನ್ಯಾಕ್ ತಡ, ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಬರೋನು ಬರ್ರಿ. ನೋಡ್ರಿ, ಇವಾಗ ಬಳಿಗಳಂದ್ರು ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ. ಎಲ್ಲ ಹೆಣ್ಮಕ್ಳಿಗೂ ಬಳಿ ಅಂದರೆ ಭಾಳ ಮುಖ್ಯ ಮತ್ತು ಭಾಳ ಇಷ್ಟ. ನೋಡ್ರಿ, ನಾವೇನು ಮಾಡ್ತೀವಿ, ಈ ರೀತಿ ಬೆಂಡಾಗುವಂಥವು ಬಳಿ ಇರ್ತಾವಲ್ಲ, ಅವು ಬಳಿ ತೊಗೊಂಬರ್ತೀವಿ. ಆದರೆ ಇನ್ನೂ ಹೊಸವೇ ಇರ್ತಾವೆ. ಈ ನಾವು ಬಾಕ್ಸ್ ಒಳಗೆ ಹಾಕಿರ್ಬೋದು, ಎಲ್ಲ ಕೂಡಿ ಬಳಿಗಳನ್ನ ಇಟ್ಟಿರ್ತೀವಲ್ಲ, ಆವಾಗ ಅವು ಬಳಿ ಸೇಪ್ ಕಳ್ಕೊಂಡ್ಬಿಟ್ಟಿರ್ತೈತ್ರಿ. ಅಂದರೆ ರೌಂಡ್ ಸೇಪ್ ಹೋಗಿ ಈ ರೀತಿ ವಾಕಾಟಿಂಗ್ ಆಗಿಬಿಟ್ಟಿರ್ತಾವಲ್ಲ, ಅದನ್ನು ಮತ್ತೆ ರೌಂಡಾಗಿ ಮಾಡಬೇಕು ಅಂದರೆ ಈ ರೀತಿ ಒಂದು ಗ್ಲಾಸ್ ತಗೊಂಡ ಈ ಬಳಿನ ಈ ರೀತಿ ಸ್ವಲ್ಪ ಒತ್ಕೊಂಡ್ಬಿಡ್ರಿ. ಅದು ಮತ್ತು ಆ ಬಳಿ ಆಕಾರಕ್ಕೆ ಬರ್ತೈತ್ರಿ. ಅಂದ್ರೆ ಬಳಿ ಇಷ್ಟ ಇರ್ತೈತಿ, ಅದರನ್ನ ಶೈನಿಂಗ್ ಡಿಸೈನ್ ಏನು ಹೋಗಿರಂಗಿಲ್ಲ, ಕಲರ್ ಹೋಗಿರಲ್ಲ, ಬಟ್ ಈ ರೀತಿ ಬೆಂಡ್ ಆಗಿರ್ತೈತಲ್ಲ, ಆವಾಗ ಈ ಟಿಪ್ಸನ್ನು ನೀವು ಫಾಲೋ ಮಾಡಿರಿ. ಮತ್ತು ಬಳಿ ಮೊದಲು ಹೆಂಗಿತ್ತಲ್ಲ ಅದೇ ರೀತಿನೇ ಆಗ್ತೈತಿ. ಭಾಳ ಯೂಸ್ಫುಲ್ ಆಗಿರೋ ಟಿಪ್ಸ್ ಇದು. ಯಾವುದೇ ಕಾರಣಕ್ಕೂ ನಿಮಗೆ ಇಷ್ಟ ಆಗಿದ್ದ ಬಳಿನ ಒಗೆಯೋಕ್ಕಿಂತ ಈ ರೀತಿ ಮಾಡ್ಕೋಬೋದು ರೀ. ನೋಡ್ತಿರ್ಬೋದು ಮತ್ತು ರೌಂಡ್ ಶೇಪನ್ನು ಆಗೈತೆಲ್ಲ. ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿರಿ. ಈಗ ನೋಡಿರಿ, ಇನ್ನೊಂದು ಬಳಿನ ತೋರಿಸ್ತೀನಿ ನಾನು. ನೋಡ್ರಿ, ಇವಾಗ ಈ ರೀತಿ ಮುತ್ತಿನ ಸ್ಟೋನ್ ಬಳಿ ಇರ್ತಾವಲ್ಲ, ಅವು ಭಾಳ ದಿನ ಆದಮೇಲೆ ಅದರದ್ದು ಕಲರ್ ಆಗಿರ್ಬೋದು, ಶೈನಿಂಗ್ ಆಗಿರ್ಬೋದು ಆಟೋಮೆಟಿಕ್ ಹೋಗಿಬಿಡ್ತೈತ್ರಿ. ಈ ಮುತ್ತೆಲ್ಲ ಚಲೋನ ಇದ್ದು ನನ್ನ ಕಡೆ ಈ ಬಳಿ ಇತ್ತು, ಬಟ್ ಅದರದ್ದು ಕಲರ್ ಅದೆಲ್ಲ ಹೋಗಿ ಕಪ್ಪಾಗಿಬಿಟ್ಟಿತ್ತಲ್ಲ, ಆವಾಗ ನಾವೇನು ಮಾಡಬೇಕು, ಅದನ್ನು ಇವಾಗ ಈ ರೀತಿ ಕಿಚನ್ ಒಳಗೆ ಯೂಸ್ ಮಾಡ್ಕೋಬೇಕ್ರಿ. ಈ ರೀತಿ ಬೋಗಾನಿ ಮೇಲೆ ಅದು ಇದು ಸ್ಟ್ಯಾಂಡ್ ಇರಂಗಿಲ್ಲಲ್ಲ, ಸ್ಟೀಲ್ ಸ್ಟ್ಯಾಂಡ್ ತಂದಿರಂಗಿಲ್ಲಲ್ಲ, ಆ ಸ್ಟ್ಯಾಂಡ್ ತರೋಕ್ಕಿಂತ ಈ ರೀತಿ ವೇಸ್ಟ್ ಬಳಿನ ಈ ರೀತಿ ಇದ್ರ ಮೇಲೆ ನಾವು ಅಡುಗೆ ಮಾಡಿದ್ದು ಇಟ್ಟರೆ ಈಸಿ ಆಗ್ತೈತ್ರಿ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿರಿ. ನೋಡಿರಿ, ಇವಾಗ ಚಾಪರ್ ಅಂದ್ರೆ ಈ ಹೆರ್ಚು ಮನಿ ಇರ್ತೈತಲ್ಲ, ಈ ಹೆರ್ಚು ಮನಿನ ಸ್ವಲ್ಪ ಮಂಡಾಗಿ ಬಿಟ್ಟಿರ್ತೈತ್ರಿ. ಈ ಭಾಳ ದಿನ ಆದಮೇಲೆ ಅವಾಗ ನಾವು ಏನೇನೋ ಸರ್ಕಸ್ ಮಾಡಬೇಕಾಗ್ತೈತಿ. ಇಲ್ಲಾಂದ್ರೆ ಇದನ್ನು ಚಾಕು ರೆಡಿ ಇದು ಮಾಡ್ತಾರಲ್ಲ, ಸಾಣಿ ಮಾಡ್ತಾರಲ್ಲ, ಅಲ್ಲಿ ಹೋಗಿ ತೊಗೊಂಡು ಹೋಗ್ಬೇಕಾಗ್ತೈತಲ್ಲ, ಅದೆಲ್ಲ ಈ ರೀತಿ ಇದು ಮತ್ತು ಶಾರ್ಪ್ ಆಗಬೇಕು ಅಂದ್ರೆ ಈ ರೀತಿ ವೇಸ್ಟ್ ಆಗಿರೋ ಸಿರಾಮಿಕ್ ಕಪ್ ಇರ್ತೈತಲ್ಲ, ಆ ಚಾ ಕಪ್, ಅದ್ರ ಹಿಂದಿನ ಸೈಡ್ದಿಂದ ಸ್ವಲ್ಪ ಈ ರೀತಿ ತುರ್ಕಿ ಮನೆಗೆ ನಾವು ಕೊಬ್ಬರಿ ಹಂಗೆ ತುರಿತೀವಲ್ಲ, ಅದೇ ರೀತಿ ಹಿಂಗೆ ತುರ್ಕೊಂಬಿಟ್ರೆ ಭಾಳ ಶಾರ್ಪ್ ಆಗ್ತೈತ್ರಿ. ನೋಡ್ತಿರ್ಬೋದು ಎಷ್ಟು ಈಜಿ ಐತಲ್ಲ. ಈ ಟಿಪ್ಸನ್ನು ಇಷ್ಟ ಆದರೆ ಲೈಕ್ ಮಾಡಿರಿ. ನೋಡಿರಿ, ಇವಾಗ ಅದ ಬಳಿಯಿಂದ ಇನ್ನೊಂದು ಟಿಪ್ಸನ್ನು ತೋರ್ಸಾತೀನಿ. ನೀವು ಇದೇ ಬಳಿಯಿಂದ ಮಾಡಬೇಕು ಅಂತಲ್ಲ, ನಿಮ್ಮ ಮನೆಯಾಗ ವೇಸ್ಟ್ ಬಳಿ ಇರೋದು ಯಾವ ಬಳಿ ಇರ್ತಾವಲ್ಲ ಅದು ಮಾಡಿರಿ. ಅದ್ರಾಗ ನನಗೆ 2 ಬಳಿ ಇದ್ದು, ಇದ್ರಾಗ ಇನ್ನು 1 ಬಳಿ ಐತಲ್ಲ, ಈ ಬಳಿ ಒಳಗೆ ನೋಡಿರಿ, ಊಟ ಆದಮೇಲೆ ಈ ರೀತಿ ಟವಲ್ ಇದ್ದೇ ಇರ್ತೈತಲ್ಲ ಕಿಚನ್ ಹತ್ರ, ಹ್ಯಾಂಡ್ ವಾಶ್ ಮಾಡಿದ್ಮೇಲೆ ಸ್ವಲ್ಪ ಒರೆಸ್ಕೊಳಕ್ಕೆ. ಆವಾಗ ನಾವೇನು ಮಾಡ್ತೀವಿ, ಅಲ್ಲಿ ಮಳಿ ಏನು ಇರಂಗಿಲ್ಲ ಈ ರೆಂಟೆಡ್ ಹೌಸ್ ಒಳಗೆ. ಆವಾಗ ನೋಡಿರಿ, ಈ ರೀತಿ ಕಿಚನ್ ಒಳಗೆ ಈ ಸಿಂಕ್ ಮೇಲೆ ಈ ರೀತಿ ಒಂದು ಎಲ್ಲಾದ್ರೂ ನೇತು ಹಾಕಕ್ಕೆ ಒಂದು ಏನರ ಅನುಕೂಲ ಇತ್ತು ಅಂದ್ರೆ ಅಲ್ಲಿ ಈ ಬಳಿನ ಹಾಕಿಬಿಟ್ಟಿವಿ ಅಂದ್ರೆ, ಬಳಿ ಒಳಗೆ ಈ ರೀತಿ ಟವಲ್ ಹಾಕಿಬಿಟ್ಟಿವಿ ಅಂದ್ರೆ ಎಷ್ಟು ಈಸಿ ಆಗ್ತೈತಿ ಮತ್ತು ಭಾಳ ಲುಕ್ ಅನಿಸ್ತೈತಿ. ಈ ಟಿಪ್ಸನ್ನು ಫಾಲೋ ಮಾಡಿರಿ. ನೋಡಿರಿ, ಇವಾಗ ನಾವು ಚಪಾತಿ ಮಾಡೋಕ್ಕೆ ಅಥವಾ ರೊಟ್ಟಿ ಮಾಡೋಕ್ಕೆ ಗ್ಯಾಸ್ ಕಟ್ಟಿ ಮೇಲೆ, ಕೆಲವೊಬ್ರಿಗೆ ಗ್ಯಾಸ್ ಕಟ್ಟಿ ಮೇಲೆ ಬಡಿಲಕ್ಕೆ ಬರಂಗಿಲ್ಲ, ಅವ್ರಿಗೆ ಈ ರೀತಿ ಚಪಾತಿ ಮನೆ ಒಳಗೆ ಮಾಡೋಕೆ ರೂಢಿ ಇರ್ತೈತಲ್ಲ, ಅವ್ರು ಏನು ಮಾಡಬೇಕು, ಈ ರೀತಿ ನಾವು ಡೈರೆಕ್ಟಾಗಿ ಗ್ಯಾಸ್ ಕಟ್ಟಿ ಮೇಲೆ ನಾವು ಅದನ್ನು ಮನೆ ಹಿಟ್ಟನ್ನು ಲಟ್ಟಿಸಿದಾಗ ಅದ್ರ ಹಿಟ್ಟದು ತೊಗೋತೀವಲ್ಲ, ಆ ಹಿಟ್ಟು ಸೈಡೆಲ್ಲ ಬಿದ್ದು ಬಿಡ್ತೈತ್ರಿ. ಮತ್ತು ಎಲ್ಲ ಅಡುಗೆ ಮಾಡಿದ್ಮೇಲೆ ಮತ್ತೊಮ್ಮೆ ಈ ಹಿಟ್ಟೆಲ್ಲ ತಗೋದ್ಕೊಂಡಿರ್ಬೇಕಾಗ್ತೈತೆಲ್ಲ, ಒಂದು ಸ್ವಲ್ಪ ಹಿಟ್ಟು ತೆಗಿಲಕ್ಕ ಮತ್ತೆಲ್ಲ ಸ್ವಚ್ಛ ಮಾಡಬೇಕಾಗ್ತೈತ್ರಿ. ಆ ರೀತಿ ಮಾಡೋಕ್ಕಿಂತ ನಾವು ಈ ರೀತಿ ಒಂದು ವೇಸ್ಟ್ ಅರ್ಬಿನ ತಗೊಂಡ ಆ ಅರ್ಬಿ ಹಾಸಿ ಅರ್ಬಿ ಮೇಲೆ ಈ ರೀತಿ ಇಟ್ಟು ಆಮೇಲೆ ಚಪಾತಿನೋ ರೊಟ್ಟಿ ಮಾಡೋದ್ರಿಂದ ಒಂದು ಸ್ವಲ್ಪನೂ ಕೆಳಗೆ ಹಿಟ್ಟು ಬೀಳಂಗಿಲ್ಲ. ಎಲ್ಲ ಮುಗಿದ್ಮೇಲೆ ಈ ರೀತಿ ಐತಿ ತಗೊಂಡ್ಬಿಟ್ರೆ ಮುಗೀತು. ಅಂದ್ರೆ ಪೂರ ಗ್ಯಾಸ್ ಕಟ್ಟಿ ತಿಕ್ಕುದ ಕೆಲಸ ಇರಂಗಿಲ್ಲ. ನೋಡ್ರಿ, ಇವಾಗ ಉಳ್ಳಾಗಡ್ಡಿನ ನಾವೇನಾದರೂ ಒಂದು ಕಾಯಿಪಲ್ಲೆ ಕಟ್ ಮಾಡ್ತಿರ್ತೀವಲ್ಲ, ಚಾಪರ್ ಇದು ಹೀಗೆ ಕಟ್ ಮಾಡು ಇದ್ರ ಮೇಲೆ, ಆವಾಗ ಈ ರೀತಿ ಕಟ್ ಮಾಡೋದ್ರಾಗ ಇದೇನು ಸಿಪ್ಪಿ ಇರ್ತೈತಲ್ಲ ಅದನ್ನೇನು ಮಾಡ್ತೀವಿ, ಈ ರೀತಿ ಸೈಡ್ ಇಟ್ಬಿಡ್ತೀವಿ ಅಥವಾ ಗ್ಯಾಸ್ ಕಟ್ಟಿ ಮೇಲೆನ ಸೈಡ್ ಸರಿಸಿಬಿಡ್ತೀವಿ ರೀ. ಆ ರೀತಿ ಮಾಡೋದ್ರಿಂದ ನಮಗೆ ಟೈಮ್ ಭಾಳ ವೇಸ್ಟ್ ಆಗ್ತೈತ್ರಿ. ಯಾಕಂದ್ರೆ ಈ ರೀತಿ ಸೈಡ್ ಇಡಬೇಕಾ, ಮತ್ತು ಅದನ್ನು ಎತ್ತಿ ಆಮೇಲೆ ಬೇರೆದ್ರಾಗ ಇಡಬೇಕಾ, ಹಂಗೆಲ್ಲ ಮಾಡೋಕ್ಕಿಂತ ಮತ್ತು ಗ್ಯಾಸ್ ಕಟ್ಟಿನೂ ಹೊಲಸಾಗಿ ಆಮೇಲೆ ತೊಳ್ಕೊತ್ಕೊಂಡಿರೋದಾಗ್ತೈತಲ್ರಿ. ಆ ರೀತಿ ಮಾಡೋಕ್ಕಿಂತ ಈ ರೀತಿ ವೇಸ್ಟ್ ಬೌಲ್ ಏನಾರ ಸಿಗ್ತೈತಿ ನೋಡ್ರಿ, ಪ್ಲಾಸ್ಟಿಕ್ಕಿದ, ಅದು ಸೀಲ್ ಇರ್ತೈತಿ ಅಥವಾ ನಿಮಗೆ ಯೂಸ್ ಮಾಡೋಕ್ಕೆ
ಯೂಸ್ ಮಾಡೋದು ಇರಂಗಿಲ್ಲಲ್ಲ, ಆ ರೀತಿ ಏನಾದರೂ ಈ ರೀತಿ ಬಾಕ್ಸ್ ಟೈಪ್ ಇದ್ರೆ ಅದ್ರಾಗ ನೀವು ಈ ರೀತಿ ಸಿಪ್ಪಿನ ಅಂದ್ರೆ ತರಕಾರಿ ವೇಸ್ಟ್ ಸಿಪ್ಪಿನ ಹಾಕೋದ್ರಿಂದ ನಿಮಗೆ ಟೈಮ್ ಭಾಳ ಸೇವ್ ಆಗ್ತೈತ್ರಿ. ನೋಡಿರಿ ಇವಾಗ ನಾವು ಬಿಸ್ಕೆಟ್ ಈ ರೀತಿ ಒಂದು ದೊಡ್ಡ ಬಾಕ್ಸ್ ಒಮ್ಮೆ ತೊಗೊಂಬಂದಿರ್ತೀವಲ್ಲ ಈ ರೀತಿ ಪ್ಯಾಕೆಟ್ದು, ಅವು ಹರಿದು ಬಿಟ್ಟ ಮೇಲೆ ಹೊರಗಿಟ್ರೆ ಮೆತ್ತಗಾಗಿಬಿಡ್ತಾವೆ. ಹಾಗಾಗಿ ಫ್ರಿಜ್ ಒಳಗೆ ಹಿಂಗೆ ಇಟ್ರೂ ಅಷ್ಟು ಒಳ್ಳೇದೂ ಅಲ್ಲ ಹೆಲ್ತಿಗೆ, ಮತ್ತು ಸಣ್ಣ ಮಕ್ಕಳಿಗೂ ಅದು ಭಾಳ ಡೇಂಜರ್ ರೀ. ಈ ರೀತಿ ಒಂದು ಬಾಕ್ಸ್ ಒಳಗೆ ಪ್ಯಾಕ್ ಮಾಡಿ ಇಟ್ಟರೆ ಭಾಳ ದಿನ ಬರ್ತೈತಿ, ಮೆತ್ತಗಾಗಂಗಿಲ್ಲ ಮತ್ತು ಭಾಳ ಫ್ರೆಶ್ ಆಗಿರ್ತೈತಿ. ನನ್ನ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.